ಅಣ್ಣ ತಳಿ ಚೆನ್ನಾಗಿದೆ, ಹಾಂ ಒಳ್ಳೆ ಇಳುವರಿ ಇದೆ, ಅಣ್ಣ ರೋಗಾಂಶಗಳು ಕಮ್ಮಿ, ಹಾಂ ವೈರಸ್ ಇಲ್ಲ, ಬೇಸಿಗೆ ಬೆಳೆಗೆ ಫೈನ್ ಆಗೈತೆ, ಬೆಳಿಬೋದು. ಬೆಳಿಬೋದು. ಬೇರೆ ತಳಿನೂ ಬೆಳೆದಿದ್ದೀವಿ, ಆ ತಳಿಗೂ ಈ ತಳಿಗೂ ಭಾರಿ ಡಿಫ್ರೆಂಟ್ ಇದೆ. ಈ ತಳಿ ಇಳುವರಿ ಚೆನ್ನಾಗಿದೆ, ಹಾಂ ಕಾಯಿ ಲೆಂತು ಲಾಂಗು ಎಲ್ಲದರಲ್ಲೂ ಚೆನ್ನಾಗಿದೆ, ಚೆನ್ನಾಗಿದೆ. ಬೆಳಿಬೋದು. ರೈತರಿಗೆ ಹೇಳ್ಕೊಡೋದೇನಪ್ಪ ಅಂದ್ರೆ ಚೆನ್ನಾಗಿ ಬೆಳಿಬೋದು, ಬೆಳೀರಿ. ಕಾಂತಾರ ಎಲ್ಲ ಟೈಮಲ್ಲೂ ಬೆಳಿಬೋದು, ಎಲ್ಲ ಟೈಮಲ್ಲೂ ಕಾಂತಾರ ಕೋಲ್ಡು ಚೆನ್ನಾಗಿ ಬೆಳಿಬೋದು. ದಗೆ ಬಿಸಿಲು ಎಲ್ಲ ಟೈಮಲ್ಲೂ ಬೆಳಿಬೋದು. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಣ್ಣ ಈ ತಳಿನ ನೀವು ಇಲ್ಲಿ? ಓವರ್ ಬಿಸಿಲು ಅವಾಗ ಈ ಬೆಳೆ ಬಂದಿರೋದು ಹ್ಮ್. ಬಹಳ ಅತ್ಯುತ್ತಮ ಅಂತ ಅನ್ಕೋತೀವಿ. ಹ್ಮ್. ಆ ಟೈಮಲ್ಲಿ ಜನಗಳೇ ನಿಂತ್ಕೊಳಕ್ ಆಗದವ್ರು ಅಂತ ಬಿಸಿಲಲ್ಲಿ ಈ ಗಿಡ ಬಂದದೆ ಅಂದ್ರೆ ನಮ್ಗೆ ಸವಾಸ ಅನಿಸ್ತದೆ. ಹಾಂ ಒಳ್ಳೆ ಇಳುವರಿ ಬಂದದೆ, ಒಳ್ಳೆ ಇಳುವರಿ ಬಂದಿದೆ. ಒಳ್ಳೆ ಒಳ್ಳೆ ಕಾಯಿನೂ ಸ್ಟಂತ್ ಆಗದೆ, ಹ್ಮ್. ಒಳ್ಳೆ ಫಲ, ಮಾರ್ಕೆಟ್ಗೂ ಬೇಡಿಕೆ ಮಾರ್ಕೆಟಲ್ಲಿ ಸೂಪರ್ ಆಗದೆ. ಹೌದಾ? ಎಲ್ಲಿ ಯಾವ ಮಾರ್ಕೆಟ್ಗೆ ಆಗ್ತಾ ಇದ್ದೀರಣ್ಣ ನೀವು ಇಲ್ಲಿ? ರಿಲಯನ್ಸ್ ರಿಲಯನ್ಸ್ಗೆ ಆಗ್ತಾ ಇದ್ದೀರಾ? ರಿಲಯನ್ಸಲ್ಲಿ ಕಾಯಿ ತಗೊಳ್ಳೋಂಥವ್ರು ಏನು ಹೇಳ್ತಾ ಇದ್ದೀರಣ್ಣ ವೆಂಡರ್ಗಳಿಗೆ ಕಾಯಿ ಬಗ್ಗೆ? ವೈಟಿಂಗ್ ಅಲ್ಲಿ ಚೆನ್ನಾಗೈತೆ, ಹಾಂ ತಳಿ ಸೂಪರು, ಇನ್ನೆಂಟು ಚೆನ್ನಾಗಿ ಕೊಡ್ತಾವ್ರೆ. ವೇಸ್ಟೇಜ್ ಲಾಂಗ್ ಜಾಸ್ತಿ ಬರಲ್ಲ, ವೇಸ್ಟೇಜ್ ವೇಸ್ಟೇಜ್ ಬರಲ್ಲ. ಬರಲ್ಲ. ಹ್ಞೂ ಕಾಯಿ ಒಳ್ಳೆ ಇಳುವರಿ ಐತೆ, ಹ್ಞೂ ಇನ್ನೇನು ಚೆನ್ನಾಗಿ ಸಿಗುತ್ತೆ. ನಾವು ವೆರೈಟಿಲೂ ಅಷ್ಟೇ, ಹಾಂ. ಕಾಯಿ ಚೆನ್ನಾಗೈತೆ ತಗೊಬನ್ನಿ ಅಂತಾನೆ ಹೇಳೋದು. ಕಾಯಿ ಚೆನ್ನಾಗಿ ತಗೊಬನ್ನಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ರೈತರು ಸಹ ಇಲ್ಲೇ ಬಂದಿದ್ದಾರೆ, ತಳಿ ನೋಡ್ತಾ ಇದ್ದಾರೆ. ಎಲ್ಲ ರೈತರ ಅಭಿಪ್ರಾಯ ಏನಣ್ಣ ಎಲ್ರಿಗೂ ನಿಮಗೆ ಕಾಂತಾರ ಬಗ್ಗೆ? ಎಲ್ಲ ಓಕೆ ಅಣ್ಣ, ಎಲ್ಲರೂ ಕಾಂತಾರ ಕಾಂತಾರಕ್ಕೆ ಜೈ. ಓಕೆ.